ಸತ್ಯ ಹೋಗ್ತಾ ಇದ್ದೀನಿ. ಇಲ್ಲ, ಮತ್ತೊಂದ್ಸತಿ ಬರ್ಲಿಕ್ಕೆ ಆಗಲ್ಲ. ಈ ವಾರ ಬಿಗ್ ಬಾಸ್ ಮನೆಯಿಂದ ರಕ್ಷಿತಾ ಶೆಟ್ಟಿ ಆಚೆ ಹೋಗ್ತಾ ಇದ್ದಾರೆ. ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಜರ್ನಿ ಇಲ್ಲಿಗೆ ಮುಕ್ತಾಯ ಆಗಿದೆ. ಹೌದು, ನಾನು ಸುಳ್ಳು ಹೇಳ್ತಾ ಇಲ್ಲ. ಇವತ್ತಿನ ಬಿಗ್ ಬಾಸ್ ಪ್ರಮೋದಲ್ಲಿ ರಕ್ಷಿತಾ ಶೆಟ್ಟಿ ಮತ್ತೆ ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ. ಯಾರ್ಯಾರೆಲ್ಲ ಪ್ರೊಮೋ ನೋಡಿದಿರ ಅವ್ರಿಗೆಲ್ಲ ಈಗಾಗಲೇ ಗೊತ್ತಾಗಿರುತ್ತೆ. ಹಾಗಾದ್ರೆ ಇವತ್ತಿನ ಒಂದು ಪ್ರಮೋದಲ್ಲಿ ನಾನು ಅಬ್ಸರ್ವ್ ಮಾಡಿದಾಗೆ ನನಗೆ ಬರ್ತಿರ್ತಕ್ಕಂಥ ಡೌಟ್ಸ್ ಪ್ರಕಾರ ರಕ್ಷಿತಾ ಶೆಟ್ಟಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾ ಇಲ್ಲ. ಯಾಕೆ ಈ ಒಂದಷ್ಟು ಡೌಟ್ಸ್ಗಳು ನನಗೆ ಬರ್ತಾ ಇದೆ, ಆ ಒಂದಷ್ಟು ಡೌಟ್ಸ್ಗಳ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅಂತಾನೆ ಇವತ್ತು ಈ ಒಂದು ಪ್ರೊಮೋನ ಇಟ್ಕೊಂಡು ನಾನು ಇವಾಗ ರಿವ್ಯೂ ಶುರು ಮಾಡ್ತಾ ಇದ್ದೀನಿ. ಓಕೆ, ಇವತ್ತಿನ ಪ್ರೊಮೋದಲ್ಲಿ ನನಗೆ ಬಂದಿರತಕ್ಕಂಥ ಡೌಟ್ ಏನಪ್ಪಾ ಅಂತಂದ್ರೆ, ರಕ್ಷಿತಾ ಶೆಟ್ಟಿನ ಹೊರಗಡೆ ಕಳಿಸುವಂತ ಡ್ರಾಮಾ ಮಾಡ್ತಾ ಇದ್ದಾರೆ. ಆದ್ರೆ ರಕ್ಷಿತಾ ಶೆಟ್ಟಿ ನಿಜವಾಗ್ಲೂ ಆಚೆ ಹೋಗ್ತಾಳಾ ಇಲ್ವಾ? ಬನ್ನಿ ಇವತ್ತಿನ ಪ್ರೊಮೋ ರಿವ್ಯೂನ ಕೊನೆ ತನಕ ನೋಡಿದ್ಮೇಲೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಈ ವಾರ ರಕ್ಷಿತಾ ಶೆಟ್ಟಿ ಮನೆಗೆ ಹೋಗೋದು ನಿಜಾನ ಸುಳ್ಳ ಅಂತ. ಮೊದಲನೇದಾಗಿ ಇವತ್ತಿನ ಪ್ರೊಮೋದಲ್ಲಿ ಬಿಟ್ಕೊಟ್ಟಿರ್ತಕ್ಕಂಥ ಹಿಂಟ್ ಏನಪ್ಪಾ ಅಂತಂದ್ರೆ, ಸರ್ಪ್ರೈಸ್ ಎವಿಕ್ಷನ್ ಇದೆ ಈ ವಾರ. ಹೋಗೋದು ಒಬ್ಬರಲ್ಲ, ಇಬ್ರು. ಸರ್ಪ್ರೈಸ್ ಎವಿಷನ್ ಇದೆ ಈ ವಾರ. ಮನೆಗೆ ಹೋಗ್ತಕ್ಕಂಥದ್ದು ಒಬ್ರಲ್ಲ, ಇಬ್ರು. ಹೌದು, ಬಿಗ್ ಬಾಸ್ ಮನೇಲಿ ಈ ವಾರ ಡಬಲ್ ಎಲಿಮಿನೇಷನ್ ಇದೆ. ಮನೆಗೆ ಹೋಗ್ತಕ್ಕಂಥ ಇಬ್ರು ಕಂಟೆಸ್ಟೆಂಟ್ ಯಾರು? ಹಾಗಾದ್ರೆ ಆ ರೀತಿ ಕ್ವಶನ್ ಏನಾದ್ರು ಜಸ್ಟ್ ಡೌಟ್ ತರ ಬಿಟ್ಟಿದ್ರೆ ನಾವು ನೀವುಗಳೆಲ್ಲ ಗೆಸ್ ಮಾಡ್ತಾ ಇದ್ದಿದ್ದು ಸ್ಪಂದನ ಮತ್ತೆ ಮಾಳು ಅವರಾಗಿರ್ಬೋದು, ಹಾಗೆ ಧ್ರುವಂತ್ ಅವರು ಫಸ್ಟ್ ಇರ್ತಾ ಇದ್ರು. ಸೊ ಧ್ರುವಂತ್ ಅವರು, ಸ್ಪಂದನ ಅವರು, ಕೊನೆಯದಾಗಿ ಮಾಳು ಅವ್ರನ್ನ ತಗೋತಾ ಇದ್ವಿ ಕಂಪ್ಯಾರಿಟಿವ್ಲಿ ಅದರ್ ಕಂಟೆಸ್ಟೆಂಟ್ಸ್. ಆದ್ರೆ ಇವತ್ತಿನ ಬಿಗ್ ಬಾಸ್ ಪ್ರೊಮೋ ಹೇಳ್ತಿರ್ತಕ್ಕಂಥದ್ದು, ಇವತ್ತಿನ ಬಿಗ್ ಬಾಸ್ ಪ್ರೊಮೋದಲ್ಲಿ ಬಿಟ್ಕೊಟ್ಟಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಯಾರು ಮನೆಗೆ ಹೋಗ್ತಾರೆ ಅನ್ನೋ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ. ಬಹುಶಃ ನೀವು ಒಂದು ಸಲ ಥಿಂಕ್ ಮಾಡಿ, ಯಾವತ್ತೂ ಕೂಡ ಯಾವ ವಾರ ಕೂಡ ಇಷ್ಟು ಸೀಸನ್ ಅಲ್ಲಿ ಎಲ್ಲೂ ಕೂಡ ಮನೆಗೆ ಹೋಗ್ತಕ್ಕಂಥ ಕಂಟೆಸ್ಟೆಂಟ್ ಇವರೇ ಅನ್ನೋ ಒಂದು ಸುಳಿವನ್ನ ಪ್ರೊಮೋಗಳಲ್ಲಿ ಬಿಟ್ಕೊಡ್ತಾ ಇರಲಿಲ್ಲ. ಅದರಲ್ಲೂ ಹೊರಗಡೆ TRPಲಿ ರೈಸ್ ಅಲ್ಲಿ ಇದ್ದಂತ ಕಂಟೆಸ್ಟೆಂಟ್ ಹೊರಗಡೆ ಹೋಗ್ತಾರೆ ಅಂತಂದ್ರೆ ಅದನ್ನಂತೂ ಬಿಟ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ, ಬಿಟ್ಕೊಟ್ಟಿಲ್ಲ. ಅಂಥದ್ರಲ್ಲಿ ಈ ವಾರ ಬಿಟ್ಕೊಟ್ಟಿದ್ದಾರೆ. ಅದರ ಅರ್ಥ ಏನೋ ಒಂದು ಟ್ವಿಸ್ಟ್ ಇರ್ಬೋದಲ್ಲ. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ಇದೇ ಇರ್ಬೋದಲ್ವಾ? ಬನ್ನಿ ಆ ಒಂದಷ್ಟು ವಿಚಾರಕ್ಕೆ ಬಂದ್ರೆ, ಡಬಲ್ ಎಲಿಮಿನೇಷನ್ ವಿಚಾರದಲ್ಲಿ ಯಾರ್ಯಾರ ಹೆಸರು ಬಂದಿದೆ. ಸೇಫ್ ಆಗ್ತಿರೋ ಕೊನೆ ಕಂಟೆಸ್ಟೆಂಟ್ ಇಸ್ ರಜತ್. ಯು ಸೇಫ್. ಓಕೆ, ಸೇಫ್ ಆಗ್ತಿರ್ತಕ್ಕಂಥ ಕೊನೆ ಕಂಟೆಸ್ಟೆಂಟ್ ಯಾರು? ರಜತ್ ಯುವರ್ ಸೇಫ್ ಅಂತ ಸುದೀಪ್ ಸರ್ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕೊನೆಯದಾಗಿ ಸೇಫ್ ಆಗ್ತಕ್ಕಂಥ ಕೊನೆ ಕಂಟೆಸ್ಟೆಂಟ್ ಬಂದು ರಜತ್ ಅವರು. ಈ ಕಡೆ ರಜತ್ ಅವರು ಮತ್ತೆ ಚೈತ್ರ ಅವರು ಬಿಗ್ ಬಾಸ್ ಮನೆಗೆ ಇರೋದಕ್ಕೆ ಬಂದಿಲ್ಲ, ಯಾರನ್ನ ಕರ್ಕೊಂಡು ಹೋಗಿ ಬಂದಿದ್ದಾರೆ ಅನ್ನೋ ಸುಳುವನ್ನ ಕೂಡ ಬಿಟ್ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಈ ಕಡೆ ನೋಡಿದ್ರೆ ಈ ಒಂದು ಪ್ರೊಮೋದಲ್ಲಿ ಬಿಟ್ಕೊಟ್ಟಿರ್ತಕ್ಕಂಥ ಹಿಂಟ್ ಏನಪ್ಪಾ ಅಂತಂದ್ರೆ, ರಜತ್ ಅವರು ಕೊನೆಯದಾಗಿ ಸೇಫ್ ಆಗ್ತಕ್ಕಂಥ ಕಂಟೆಸ್ಟೆಂಟ್ ಆಗಿದ್ದಾರೆ. ಆದ್ರೆ ಬಿಗ್ ಬಾಸ್ ಮನೆಯಿಂದ ಆಚೆ ಹಾಕುವಂತ ಒಂದು ವ್ಯಕ್ತಿ ರಜತ್ ಅಂತೂ ಅಲ್ವೇ ಅಲ್ಲ. ನಾನ್ ಗೆಸ್ ಮಾಡಿದಾಗೆ ಸ್ಪಂದನ ಅವ್ರು ಇರ್ಬೇಕಾಗಿತ್ತು ಅಥವಾ ಮಾಡೋರು ಇರ್ಬೇಕಾಗಿತ್ತು. ಇಲ್ಲಿ ನಾವು ಒಂದಷ್ಟು ಅಬ್ಸರ್ವ್ ಮಾಡ್ಬೋದು. ಈ ವಾರದ ಎಲಿಮಿನೇಷನ್ ಅಲ್ಲಿ ಸ್ಪಂದನ ಅವ್ರು ಇದ್ರೋ ಇಲ್ವೋ ನನಗೂ ಸರಿಯಾಗಿ ನೆನಪಿಲ್ಲ. ಆದ್ರೆ ಇವಾಗ ಇರ್ತಕ್ಕಂಥ ಕಂಟೆಸ್ಟೆಂಟ್ಗಳಲ್ಲಿ ಕಂಪೇರ್ ಮಾಡಿದ್ರೆ ಧ್ರುವಂತ್ ಅವ್ರು ಆಚೆ ಹೋಗೋದಕ್ಕೆ ಒಂದಷ್ಟು ಎಲಿಜಿಬಿಲಿಟಿ ಇತ್ತು. ಅವ್ರನ್ನ ಹೊರತುಪಡಿಸಿ ಮಾಡೋರು ಇದ್ರು. ಇಲ್ಲ, ಮಾಡೋರು ಈಗಷ್ಟೇ ಫಾರ್ಮ್ ತಗೋತಾ ಇದ್ದಾರೆ, ಹೊರಗಡೆ ಅವ್ರಿಗೆ ಒಳ್ಳೆ ಫ್ಯಾನ್ ಫಾಲೋವಿಂಗ್ ಇದೆ. ಕಂಪ್ಯಾರಿಟಿವ್ಲಿ ರಕ್ಷಿತಾ ಶೆಟ್ಟಿ ಅಂದಾಗ ಓಕೆ ರಕ್ಷಿತಾ ಶೆಟ್ಟಿ ಅಂತ ತಗೊಂಡಿರ್ಬೋದಾ ಗೊತ್ತಿಲ್ಲ. ಆದ್ರೆ ನೆಕ್ಸ್ಟ್ ರಕ್ಷಿತಾ ಶೆಟ್ಟಿ ಹೆಸರನ್ನ ಚೂಸ್ ಮಾಡ್ಕೊಂಡಿದ್ದಾರೆ. ಬನ್ನಿ ಆ ಒಂದಷ್ಟು ವಿಚಾರಗಳನ್ನ. ನಿಮಗೆ 5 ನಿಮಿಷ ಕಾಲಾವಕಾಶ ಇದೆ. ಓಕೆ, ನಿಮಗೆ 5 ನಿಮಿಷ ಕಾಲಾವಕಾಶ ಇದೆ. ಅಷ್ಟರೊಳಗಡೆ ನೀವು ಆಚೆ ಬರಬೇಕಾಗುತ್ತೆ. ಎಲ್ಲಿ? ಬಿಗ್ ಬಾಸ್ ಮನೆಯ ಒಂದು ಮೇನ್ ಗೇಟ್ ಇಂದ ಆ ಒಂದು ಮುಖ್ಯ ದ್ವಾರದ ಮೂಲಕ ನೀವು ಆಚೆ ಬರಬೇಕಾಗುತ್ತೆ. ಓಕೆ, ಮೇನ್ ಮುಖ್ಯ ದ್ವಾರದ ಮೂಲಕ ಆಚೆ ಹೋದವರು ಮತ್ತೆ ವಾಪಸ್ ಬರಂಗಿಲ್ಲ. ಹಂಗ ನೋಡ್ಕೊಳ್ಳೋದಾದ್ರೆ ಲಾಸ್ಟ್ ಟೈಮ್ ಕೂಡ ರಕ್ಷಿತಾ ಶೆಟ್ಟಿ ಬಂದು ಆಚೆ ಹೋಗಿದ್ರು. ಈಗ ನಾಮಿನೇಷನ್ ಇಂದ ಆಚೆ ಹೋಗ್ತಿರ್ತಕ್ಕಂಥದ್ದು, ಎಲಿಮಿನೇಟೆಡ್ ಆಗಿ ಆಚೆ ಹೋಗ್ತಿರ್ತಕ್ಕಂಥ ಕಂಟೆಸ್ಟೆಂಟ್ ಬಂದು ಧ್ರುವಂತ್ ಅವರು ಮತ್ತೆ ರಕ್ಷಿತಾ ಶೆಟ್ಟಿ ಅಂತ ಅನೌನ್ಸ್ ಮಾಡಿದ್ದಾರೆ. ಬಟ್ ಇಲ್ಲಿ ನನಗೊಂದು ಡೌಟ್ ಬರ್ತಿರೋದು, ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋದು ಈ ಒಂದು ಬೈಟ್ ಅಲ್ಲ, ನೆಕ್ಸ್ಟ್ ಒಂದು ಬೈಟ್ ಇದೆ. ಆ ಒಂದು ಬೈಟ್ ನನಗೇನೋ ಒಂದಷ್ಟು ಡೌಟ್ಸ್ ಬರೋ ರೀತಿ ಮಾಡ್ತಾ ಇದೆ. ಏನಪ್ಪಾ ಅದು ಅಷ್ಟು ಡೌಟ್ ಬರ್ತಿರ್ತಕ್ಕಂಥ ಬೈಟ್ ಅಂತೀರಾ? ಬನ್ನಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಾನು ಸತ್ಯ ಹೋಗ್ತಾ ಇದ್ದೀನಿ. ಇಲ್ಲ, ಮತ್ತೊಂದ್ಸತಿ ಬರ್ಲಿಕ್ಕೆ ಆಗಲ್ಲ. ನಾನು ಸದ್ಯ ಹೋಗ್ತಾ ಇದ್ದೀನಿ, ನಾನು ಸತ್ಯವಾಗ್ಲೂ ಹೋಗ್ತಾ ಇದ್ದೀನಿ, ಇಲ್ಲ ಮತ್ತೆ ವಾಪಸ್ ಬರ್ಲಿಕ್ಕೆ ಆಗೋದಿಲ್ಲ ಅಂತ ರಕ್ಷಿತಾ ಶೆಟ್ಟಿ ಹೋಗ್ತಿದ್ದಂಥವಳು ನಿಂತು ಕಣ್ಣೀರು ಹಾಕೊಂಡು, ಕಣ್ಣಲ್ಲಿ ನೀರು ತುಂಬಿಕೊಂಡು ಬಿಗ್ ಬಾಸ್ ಮನೆಯ ಎಲ್ಲ ಕಂಟೆಸ್ಟೆಂಟ್ಗಳನ್ನ ನೋಡ್ಕೊಂಡು ಹೇಳ್ತಿರ್ತಕ್ಕಂಥದ್ದು. ಬಿಗ್ ಬಾಸ್ ಮನೆಯ ಈ ಒಂದು ಗೇಟನ್ನು ಈಗ ದಾಟಿದ್ರೆ ಮತ್ತೆ ಒಳಗಡೆ ಬರೋದಕ್ಕಾಗೋಲ್ಲ, ಹಾಗಾಗಿ ನಾನು ಸತ್ಯವಾಗ್ಲೂ ಹೋಗ್ತಾ ಇದ್ದೀನಿ ಅಂತ ಯಾಕೆ ಹೇಳ್ತಾ ಇದ್ದಾಳೆ ಅಂತಂದ್ರೆ, ಲಾಸ್ಟ್ ಟೈಮ್ ಅವಳನ್ನ ಇಟ್ಕೊಂಡು ಒಂದು ಪ್ರ್ಯಾಂಕ್ ಮಾಡಿದ್ರು. ಒಂದು ವಾರ ಅಲ್ಲೇ ಇಟ್ಕೊಂಡು ರಕ್ಷಿತಾ ಶೆಟ್ಟಿ ಎವಿಷನ್ ಆಗಿದೆ ಅಂತಂದೇಳಿ. ಬಟ್ ಈಗ ಅದೇ ರೀತಿ ಕೂಡ ಇದನ್ನ ಅನ್ಕೊಂತಾರೆ ಅಂತಂದೇಳಿ, ಅದೇ ರೀತಿ ಅನ್ಕೋಬಾರ್ದು ಅಂತಂದೇಳಿ ಈ ಒಂದು ಡೈಲಾಗ್ ಬಂದಿರ್ಬೋದಾ? ಲಾಸ್ಟ್ ಟೈಮ್ ತರ ಅನ್ಕೋಬಾರ್ದು, ಜನಕ್ಕೆ ನಾನು ಮತ್ತೆ ಯಾಮಾರಿಸಬೇಕು ಅಂತೇಳಿ ಏನಾದ್ರು ಈ ತರ ಇರ್ಬೋದಾ? ಅಥವಾ ಬಿಗ್ ಬಾಸ್ನ ಒಂದು ಸೀಕ್ರೆಟ್ ಟಾಸ್ಕ್ ಕೂಡ ಆಗಿರ್ಬೋದಾ? ಯಾಕೆ ರಕ್ಷಿತಾ ಶೆಟ್ಟಿ
ಈ ಒಂದು ಎಲಿಮಿನೇಷನ್ ಅಲ್ಲೇ ನನಗೆ ಈ ಒಂದು ಡೌಟ್ ಬರ್ತಾ ಇದೆ ಅಂತಂದ್ರೆ, ರಕ್ಷಿತಾ ಶೆಟ್ಟಿನ ಇಟ್ಕೊಂಡು ಇವ್ರು ಆಲ್ರೆಡಿ ಲಾಸ್ಟ್ ಟೈಮ್ ಈ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ರು. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಒಂದು ಟ್ವಿಸ್ಟ್ ಶುರುವಾಗಿದ್ದೇ ರಕ್ಷಿತಾ ಶೆಟ್ಟಿಯಿಂದ. ಮೊದಲನೇ ವಾರದಲ್ಲೇ ಎಲ್ಲರಿಗೂ ಕೂಡ ಚಳ್ಳೆಹಣ್ಣು ತಿನ್ನಿಸಿ ವಾವ್ ಈ ಹುಡುಗಿ ಎಲಿಮಿನೇಟೆಡ್ ಆಗಿರ್ಲಿ ವಾಪಸ್ ಬಂದ್ಲಾ ಅಂತಂದೇಳಿ ಒಂದು ಡೌಟ್ ಬರೋ ರೀತಿ ಮಾಡಿದ್ರು. ಸೊ ಅದೇ ರೀತಿ ಇರ್ಬೋದಾ? ಇಲ್ಲ ಗುರು, ಆಲ್ರೆಡಿ ಗೇಟ್ ಓಪನ್ ಆಗಿದ್ದು ಆಯ್ತು, ಗೇಟ್ ಮತ್ತೆ ವಾಪಸ್ ರಕ್ಷಿತಾ ಶೆಟ್ಟಿನ ಹೊರಗಡೆ ಕರ್ಕೊಂಡ್ಮೇಲೆ ಕ್ಲೋಸ್ ಆಗಿದ್ದು ಆಯ್ತು ಅಂತ ನೀವು ಅನ್ಬೋದು. ಬಟ್ ಆದ್ರೂ ಕೂಡ ನನಗೆಲ್ಲೋ ಒಂದು ಕಡೆ ಡೌಟ್ ಬರ್ತಾ ಇದೆ. ಬಿಗ್ ಬಾಸ್ ಈ ಸಲ ನಾವು ಅಂದ್ಕೊಂಡಂಗೆ ಏನೂ ನಡೀತಾ ಇಲ್ಲ. ಒಂದ್ಸಲ ಇದಾದ್ಮೇಲೆ ಮುಗೀತು, ಒಂದ್ಸಲ ಇದು ಬಂದ್ಮೇಲೆ ಮುಗೀತು ಅಂತ ನಾವು ಆ ರೀತಿ ತಗೊಳ್ಳೋದಾದ್ರೆ, ಒಂದು ಸಲ ಬಂದಂತ ಕಂಟೆಸ್ಟೆಂಟ್ ಮತ್ತೆ ಬರಂಗಿಲ್ಲ. ಆದ್ರೂ ಕೂಡ ರಜತ್ ಅವರು ಮತ್ತೆ ಚೈತ್ರ ಅವ್ರು ಬಂದ್ರು. ಮತ್ತೆ ಗೆಸ್ಟ್ ವಿಚಾರದಲ್ಲಿ ಮಂಜಣ್ಣ ಅವ್ರು ಬಂದು 1 ವಾರ ಟಿಕಾಣೆ ಊರಿದ್ರು. ನೆಕ್ಸ್ಟ್ ಇನ್ನೂ ತುಂಬಾ ಇದೆ, ಸಾಕಷ್ಟು ನಾವು ನೋಡ್ತಾ ಹೋದ್ರೆ ಜನ ಏನ್ ಗೆಸ್ ಮಾಡ್ತಾರೆ ಇದಾಗಲ್ಲ ಅಂತೇಳಿ. ಆ ಥರದ್ದು ಎಲ್ಲ ಕೂಡ ಈ ಒಂದು ಎಪಿಸೋಡಲ್ಲಿ ಈ ಒಂದು ಸೀಸನಲ್ಲಿ ಎಲ್ಲ ನಡೀತಾ ಇದೆ. ಸೊ ನನ್ನ ಒಂದು ಗೆಸ್ ಪ್ರಕಾರ ಅವರು ಇಷ್ಟು ಓಪನ್ ಆಗಿ ರಕ್ಷಿತಾ ಶೆಟ್ಟಿ ಮನೆಗೆ ಹೋಗ್ತಾಳೆ ಅನ್ನೋ ಒಂದು ಕ್ಲೂನ ಬಿಟ್ಕೊಟ್ಟಿದ್ದಾರೆ ಅಂದ್ರೆ, ಎಲ್ಲೋ ಒಂದು ಕಡೆ 2 ಡೌಟ್ ಬರುತ್ತೆ. ಒಂದೇನಪ್ಪ ಅಂತಂದ್ರೆ, ಮತ್ತೆ ವಾಪಸ್ ಏನೋ ಡ್ರಾಮಾ ಮಾಡ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿನ ಇಟ್ಕೊಂಡು. ಧ್ರುವಂತ್ ಹೋಗೋದಂತೂ ಪಕ್ಕ ಅಂತ ನನಗೆ ಅನಿಸ್ತಾ ಇದೆ. ಅಥವಾ 3 ತರ ನಡೀಬಹುದು. ಒಂದು, ಇವರಿಬ್ರು ಕೂಡ ಮನೆಗೆ ಹೋಗೋದು ಸತ್ಯ ಆಗಿದ್ದೇ ಆದ್ರೆ ರಕ್ಷಿತಾ ಶೆಟ್ಟಿಯ ಒಂದು ಜರ್ನಿ ಕಂಪ್ಯಾರಿಟಿವ್ಲಿ ಅದರ್ ಕಂಟೆಸ್ಟೆಂಟ್ಸ್ ಏನಿದ್ರು ಅವರು ಕಂಪೇರ್ ಮಾಡಿದಾಗ ಅಫ್ಕೋರ್ಸ್ ಇವಳ ಒಂದು ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಇವಳು ಬಂದಂತ ಒಂದು ಆದಿ ಇರ್ಬೋದು, ಇದನ್ನೆಲ್ಲ ಕಂಪೇರ್ ಮಾಡಿ ನೀವು ಇಷ್ಟು ದಿನ ಬಿಗ್ ಬಾಸ್ ಮನೆಗೆ ಇರೋದಕ್ಕೆ ನಾವು ಬಿಟ್ಕೊಟ್ಟಿದ್ದೆ ಹೆಚ್ಚು, ಬನ್ನಿ ಆಚೆ ಅನ್ನೋ ರೀತಿ ಕರೆಸಿರ್ಬೋದು. ಯಾಕೆಂದ್ರೆ ವೋಟಿಂಗ್ ಪೂಲ್ ಕೂಡ ಓಪನ್ ಆಗಿಲ್ಲ ಈ ವಾರ. ಎಲ್ಲರೂ ಕೂಡ ನನಗೆ ಕಂಪ್ಲೇಂಟ್ ಮಾಡ್ತಿರೋದು ಅದನ್ನೇ, ವೋಟಿಂಗ್ ಪೂಲ್ ಓಪನ್ ಆಗ್ತಾ ಇಲ್ಲ, ವೋಟ್ ಮಾಡಕ್ ಆಗ್ತಾ ಇಲ್ಲ ಅಂತಂದೇಳಿ. ಸೊ ಹಂಗೆ ನೋಡ್ಕೊಂಡೆ ವೋಟಿಂಗ್ಸ್ ಅಂತೂ ನಾವು ಕನ್ಸಿಡರ್ ಮಾಡ್ಕೊಂಡಿಲ್ಲ ಅವರು. ಸೊ ವೋಟಿಂಗ್ಸ್ ಕನ್ಸಿಡರ್ ಮಾಡ್ಕೊಂಡಿಲ್ಲ ಅಂದಮೇಲೆ ಇವ್ರನ್ನ ಬೇರೆ ಕಂಟೆಸ್ಟೆಂಟ್ಗಳ ಪಾಪ್ಯುಲಾರಿಟಿ ಕಂಪೇರ್ ಮಾಡಿ, ಅವರ ಒಂದು ಜರ್ನಿ ಕಂಪೇರ್ ಮಾಡಿ, ಅವರ ಒಂದು ಸಕ್ಸಸ್ ರೇಷಿಯೋ ಕಂಪೇರ್ ಮಾಡಿ ಇವರಿಬ್ಬರನ್ನ ಆಚೆ ಇಡ್ತಾ ಇರ್ಬೋದು. ಇನ್ನು ಧ್ರುವಂತ್ ಅವ್ರನ್ನ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಬೇರೆ ಬಿಗ್ ಬಾಸ್ ಮನೆ ಒಂದು ಪರ್ಫಾರ್ಮೆನ್ಸ್ ಲೆಕ್ಕದಲ್ಲಿ ಎಲ್ಲರೂ ಕೂಡ ಅಲ್ಲಿರ್ತಕ್ಕಂಥ ಕಂಟೆಸ್ಟೆಂಟ್ಗಳಿಗೆ ಯಾರು ಹೊರಗಡೆ ಬರೋದಕ್ಕೆ ಯೋಗ್ಯ ಅಂತ ನೋಡ್ಕೊಂಡ್ರೆ ಎಲ್ಲರ ಬಾಯಲ್ಲೂ ಬರ್ತಿದ್ದಂತ ಹೆಸರು ಧ್ರುವಂತ್ ಅವರು. ಸೊ ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿ ಧ್ರುವಂತ್ ಅವರು, ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿ ರಕ್ಷಿತಾ ಶೆಟ್ಟಿ. ಇದು ನಡೆದಿರುತ್ತೆ. ಅದು ಇಲ್ಲ ಗುರು ಇನ್ನೇನೋ ಬೇರೆ ನಡೆದಿರ್ಬೋದಾ ಅಂತ ನೋಡೋದಾದ್ರೆ, ಬಹುಶಃ ಇವ್ರನ್ನ ಕರೆಸ್ಬಿಟ್ಟು ಮತ್ತೆ ವಾಪಸ್ ಟ್ವಿಸ್ಟ್ ಕೊಟ್ಟು ಯಾವುದೋ ಒಂದು ಟ್ವಿಸ್ಟ್ ಇದೆಯಲ್ಲ, ಆ ಒಂದು ಯಾವುದೋ ಡಿಫ್ರೆಂಟ್ ರೂಮ್ಗಳಿದೆಯಲ್ಲ, ಅಲ್ಲಿ ಕನ್ಫೆಷನ್ ರೂಮು, ಆ ರೂಮ್, ಈ ರೂಮ್, ಸ್ಟೋರ್ ರೂಮ್, ಅಲ್ಲೆಲ್ಲಿಂದನಾದ್ರೂ ಇವ್ರನ್ನ ನುಸಿಯೋ ರೀತಿ ಮಾಡ್ಬೋದು. ಯಾಕಂದ್ರೆ ಈ ವಾರ ಈ ಸೀಸನ್ ಏನನ್ನೂ ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಾವು ಹಿಂಗಾಗುತ್ತೆ ಅಂತ ಅನ್ನೋದಕ್ಕೂ ಆಗಲ್ಲ. ನಡೆದಿರೋದು ವಾಪಸ್ ಉಲ್ಟಾ ನಡಿಬೋದು, ಬಂದಿರೋರು ಮತ್ತೆ ವಾಪಸ್ ಬರ್ಬೋದು, ಹೋಗಿರೋರು ಮತ್ತೆ ವಾಪಸ್ ಬರ್ಬೋದು, ಹೋಗಲ್ಲ ಅನ್ಕೊಂಡವ್ರು ಹೋಗ್ಬೋದು. ಯಾವುದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ನೋಡೋಣ, ಇವತ್ತಿನ ಒಂದು ಪ್ರಮೋ ನೋಡಿದಾಗ ನನಗೆ ಯಾಕೋ ಒಂದು ಕಡೆ ಡೌಟು, ರಕ್ಷಿತಾ ಶೆಟ್ಟಿ ಹೋಗಲ್ಲ ಮತ್ತೆ ಕರೆಸ್ತಾರೆ ಅಂತಂದೇಳಿ. ಗೊತ್ತಿಲ್ಲ ಏನಾಗುತ್ತೆ ಅಂತಂದೇಳಿ. ಬಟ್ ರಕ್ಷಿತಾ ಶೆಟ್ಟಿ ಫ್ಯಾನ್ಸ್ ಹೊರಗಡೆ ತುಂಬಾ ಹರ್ಟ್ ಆಗಿದ್ದಾರೆ. ಆದಷ್ಟು ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಜರ್ನಿ ಇಲ್ಲಿಗೆ ಮುಗಿದಿದ್ರೆ ಏನು ಮಾಡೋಕ್ಕಾಗಲ್ಲ, ಹೊರಗಡೆ ಒಳ್ಳೊಳ್ಳೆ ಆಫರ್ಸ್ ಬರಲಿ ಅಂತ ನಾನು ಕೇಳ್ಕೊತೀನಿ. ಅದನ್ನ ಹೊರತುಪಡಿಸಿ ಇಲ್ಲ ನಾನು ಅನ್ಕೊಂಡಂಗೆ ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿ ಬೇರೆ ರೂಟಲ್ಲಿ ಒಂದು ಟ್ವಿಸ್ಟ್ ಕೊಟ್ಟು 1 ದಿನ ಆದ್ಮೇಲೆ ಮತ್ತೆ ವಾಪಸ್ ಅವಳನ್ನ ಒಳಗಡೆ ಬಿಟ್ಟರು, ಒಂದು ಒಳ್ಳೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟು ಮತ್ತೆ ಬಿಟ್ಟರು ಅಂತಂದ್ರೆ ಹೇಳೋಕ್ಕಾಗಲ್ಲ. ಅದನ್ನು ಕೂಡ ಆಶ್ಚರ್ಯ ಇಲ್ಲ. ಸೊ ಆದಷ್ಟು ನಾನು ಕೂಡ ಕೇಳ್ಕೊಳ್ಳೋದು ರಕ್ಷಿತಾ ಶೆಟ್ಟಿ ವಾಪಸ್ ಬರಲಿ ಅಂತ ಕೇಳ್ಕೊತೀನಿ. ಹೊರಗಡೆ ಹೋಗಿದ್ದು ನಿಜ ಆದರೆ ಅದು ಪ್ರಾಂಕ್ ಆಗಿರಲಿ ಅಂತಲೂ ಕೂಡ ಕೇಳ್ಕೊತೀನಿ. ಓಕೆ, ಅದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ? ರಕ್ಷಿತಾ ಶೆಟ್ಟಿ ಹೊರಗಡೆ ಹೋಗಿದ್ರ ಬಗ್ಗೆ ಎಷ್ಟು ಜನಕ್ಕೆಲ್ಲ ಬೇಜಾರಾಗಿದೆ ಅದೆಲ್ಲ ಕಮೆಂಟಲ್ಲಿ ತಿಳಿಸಿ. ಅವ್ರನ್ನ ಹೊರತುಪಡಿಸಿ ಬೇರೆ ಯಾರೆಲ್ಲ ಹೋಗಬೇಕಾಗಿತ್ತು ಅಂತ ನಿಮ್ಗೆ ಅನ್ಸುತ್ತೆ, ಆ ಹೆಸರನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಾನು ನಿಮ್ಮ ರಘುವರಿಯ. ನನ್ನ ಒಂದು ಚಾನಲ್ ಗೊತ್ತಲ್ಲ, RVK ಸ್ಟುಡಿಯೋಸ್, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನಾನು ಒಂದು ವಿಡಿಯೋ ನೋಡೋರು ಅಲ್ಲೂ ಕೂಡ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಎಲ್ರಿಗೂ. ಮತ್ತೆ ಸಿಗೋಣ. ಲವ್ ಯು ಆಲ್.